ಇನ್ನು ಸಚಿವ ಜಮೀರ್ ಅಹಮದ್ ವಿರುದ್ಧ ಶಿಸ್ತು ಕ್ರಮ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುರುಡೇಶ್ವರದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಮೀರ್ ಒಳ್ಳೆ ಹುಡುಗ, ಒಳ್ಳೆ ಸಂಘಟಕ, ಆತುರದಲ್ಲಿ ಕೆಲವೊಮ್ಮೆ ಮಾತನಾಡ್ತಾನಷ್ಟೇ. ನಾನು ಒಂದು ವಾರದ ಹಿಂದೆನೇ ಬುದ್ಧಿವಾದ ಹೇಳಿದ್ದೀನಿ, ಪಾರ್ಟಿ ಪ್ರೆಸಿಡೆಂಟ್ ಆಗಿ ಇದೇ ಅಂತಿಮ. ಜಮೀರ್ ಕೂಡ ಕ್ಷಮೆ ಕೇಳಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮುಖ್ಯಮಂತ್ರಿ ಅಲ್ಲ, ನೀವು ಮುಖ್ಯಮಂತ್ರಿನ ಕೇಳ್ಕೊಳ್ಳಿ ಅಂತ ಉತ್ತರ ಕನ್ನಡ ಜಿಲ್ಲೆ ಭಟ್ಕಳದ ಮುರುಡೇಶ್ವರದಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದರು. ಸ್ಪೆಷಲಿ ಜಮೀರ್ ಅಹಮದ್ ಹೇಳಿಕೆ ಸಾಕಷ್ಟು ಚರ್ಚೆ ನಡೆದಿದೆ. ನೋಡಪ್ಪ, ಲಾಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ಪಾರ್ಟಿಗೆ 16,000 ವೋಟ್ ಮಾತ್ರ ಬಂದಿತ್ತು. ಬರೀ 16,000 ಕಾಂಗ್ರೆಸ್ ಪಾರ್ಟಿಗೆ ಬಂದಿತ್ತು. ನಾನು ಗೆದ್ದಿರ್ಬೋದು, ಬಾಲಕೃಷ್ಣ ಗೆದ್ದಿದ್ರು, ನಮ್ಮ ಇಕ್ಬಾಲ್ ಹುಸೇನ್ ಗೆದ್ದರು. ಆ ಕ್ಷೇತ್ರದಲ್ಲಿ ನಮಗೆ ವೋಟ್ ಕಡಿಮೆ ಬಂದಿತ್ತು. ನಮ್ಮ ಡ್ಯೂಟಿ ನಾವು ಮಾಡಿದ್ವಿ, ಗೆದ್ದೇ ಗೆಲ್ತೀವಿ ಆತ್ಮವಿಶ್ವಾಸ ನನಗಂತೂ ಇದೆ. ನೋಡಿ, ನಮ್ಮ ಇಂಟರ್ನಲ್ ನಾನು ಅವ್ನಿಗೆ ಬುದ್ಧಿ ಹೇಳಿದ್ದೀನಿ. ಈಸ್ ಎ ಗುಡ್ ವರ್ಕರ್, ಒಳ್ಳೆ ಕೆಲಸ ಅಂತೂ ಪಕ್ಷ ಮಾಡ್ತಾನೆ. ಕೆಲವು ಸ್ಟೇಟ್ಮೆಂಟ್ಗಳು ಮಾಡಿದರೆ ನಾನು ತಪ್ಪು ಅಂತ ನಾನು ಹೇಳಿದ್ದೀನಿ ಅಷ್ಟೇ.